ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಕ್ನ ಮಾಡ್ತಿದ್ದೀನಿ. ಶುಗರ್, ಸಕ್ಕರೆ, ಮೈದಾ, ಮೊಟ್ಟೆ ಮತ್ತು ಓವನ್ ಈ 4 ಬಳಸ್ದಲೇ ನಾನು ಯಾವ ರೀತಿ ಕೇಕ್ನ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹೆಲ್ತಿ ವೇಯಲ್ಲಿ. ಬನ್ನಿ. ಇಲ್ಲಿ ಕೇಕ್ ಮಾಡೋಕ್ಕೆ ನಾನಿಲ್ಲಿ ಖರ್ಜೂರನ ತೊಗೊಂಡಿದ್ದೀನಿ. ಒಂದು 30-35 ಖರ್ಜೂರ. ಸ್ವೀಟ್ ಇರುತ್ತಲ್ಲ ಆ ಖರ್ಜೂರನ ತೊಗೊಳ್ಳಿ, ಆವಾಗ ಸ್ವೀಟ್ನೆಸ್ ಅದೇ ಕೊಡುತ್ತೆ. ಒಂದು 30 ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದು 30 ಗ್ರಾಮಷ್ಟು ಕೊಕೋ ಪೌಡರ್, ಅಂದರೆ 3/4 ಕಪ್ ಆಗೋಷ್ಟು ಕೊಕೋ ಪೌಡರ್, 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಮತ್ತು ಅರ್ಧ ಕಪ್ ಆಗೋಷ್ಟು ಎಣ್ಣೆ, ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಮತ್ತು 1 ಕಪ್ಪಷ್ಟು ಹಾಲು, ಮತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟು. ಈಗ ನಾನು ಒಂದು 30 ಏನು ಖರ್ಜೂರನ ತೊಗೊಂಡಿದ್ನೋ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಬಿಸಿ ಹಾಲನ್ನು ನಾನು ಹಾಕ್ಕೊತಿದ್ದೀನಿ. ಬಿಸಿ ಹಾಲನ್ನ ಹಾಕ್ಬಿಟ್ಟು ಒಂದು 5-10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಅದು ಬಿಸಿ ಹಾಲಲ್ಲಿ ಚೆನ್ನಾಗಿ ನೆಂದ್ಕೋಬೇಕು. ಇದು ಒಂದು 5-10 ನಿಮಿಷ ನೆನೆಯೋಷ್ಟರಲ್ಲಿ ಇಲ್ಲಿ ಉಪ್ಪನ್ನ ಬಿಸಿ ಆಗೋಕ್ಕೆ ಇಡಬೇಕು. ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೊಳ್ಳಿ, ಅದಕ್ಕೆ ಉಪ್ಪನ್ನ ಬಿಸಿ ಆಗೋಕ್ಕೆ ಇಟ್ಕೊಳ್ಳಿ. ಇದೆಲ್ಲ ನಾವು ಕೇಕ್ ಬ್ಯಾಟರ್ ಮಿಕ್ಸ್ ಮಾಡೋಷ್ಟರಲ್ಲಿ ಇದು ಬಿಸಿ ಆಗುತ್ತೆ. ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಖರ್ಜೂರನ, ಅದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ವಿತ್ ಹಾಲನ್ನು ಸಹ ಹಾಕ್ಕೊಂಡು ಫೈನ್ ಪೇಸ್ಟು ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಈ ರೀತಿ ರುಬ್ಕೊಂಬರಬೇಕು. ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದೇ ಸ್ವೀಟ್ನೆಸ್ ಕೊಡುತ್ತೆ. ನೀವು ಖರ್ಜೂರನ ಸ್ವೀಟ್ ತಿಂದು ನೋಡಿ ಸ್ವೀಟ್ ಆಗಿರೋದನ್ನ ತೊಗೋಬೇಕು. ಇವಾಗ ಆ ರುಬ್ಕೊಂಡಿರೋ ಪೇಸ್ಟ್ಗೆ ನಾನು 1 ಕಪ್ ಹಾಲು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ರಾ ಮಿಲ್ಕ್. ಇಲ್ಲ ನೀವು ಎಲ್ಲ ಒಂದೇ ಸಲ ಹಾಕ್ಕೊಂಡು ಬೇಕಾದರೆ ನೀವು ಮಿಕ್ಸ್ ಮಾಡ್ಕೋಬೋದು, ಆದರೆ ಒಂದೊಂದು ಸಲ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಇವಾಗ ನಾನು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇವಾಗ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಮತ್ತು ಬೇಕಿಂಗ್ ಪೌಡರ್, ಕೊಕೋ ಪೌಡರ್, ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಕೊತೀನಿ ನಾನು. ಎಲ್ಲ ಮೆಷರ್ಮೆಂಟ್ ಹೇಳಿದ್ದೀನಲ್ಲ ಅದ್ರ ಪ್ರಕಾರ ಮಾಡಿ. ಕೇಕು ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ. ಈಗ ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಕೇಕ್ಗೆ ಸ್ವೀಟ್ನೆಸ್ ಕೊಡೋದೇ ಖರ್ಜೂರ ಸ್ವೀಟ್ ಆಗಿರೋದು ತೊಗೋಬೇಕು. ಈಗ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟು ಇಲ್ದಲೇ ಇರೋ ರೀತಿ ನೀವು ಮಿಕ್ಸ್ ಮಾಡಬೇಕು. ಗಂಟೇನಾದರೂ ಇತ್ತು ಅಂದರೆ ಕೇಕು ಬೇಕ್ ಮಾಡಬೇಕಾದ್ರೆ ಎಲ್ಲ ಗಂಟು ಇದ್ಬಿಡುತ್ತೆ, ಚೆನ್ನಾಗಾಗಲ್ಲ. ಒಂದು ಗಂಟು ಇಲ್ದಲೇ ಇರೋ ರೀತಿ ನೀವು ನೀಟಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೀವೇನಾದರೂ ಗಂಟಿತ್ತು ಅಂದರೆ ಕೇಕ್ ನೀಟಾಗಿ ಬೇಕಾಗಲ್ಲ. ಹಾಗೆ ಖರ್ಜೂರನೂ ಅಷ್ಟೇ. ನಿಮ್ಗೇನಾದರೂ ಖರ್ಜೂರ ಸ್ವೀಟ್ ಕಡಿಮೆ ಅನ್ನಿಸ್ತು ಅಂದರೆ ನೀವು ಬೇಕಾದರೆ 2 ಸ್ಪೂನ್ ಆಗೋಷ್ಟು ಬೆಲ್ಲನೂ ಸಹ ಯೂಸ್ ಮಾಡ್ಕೊಬೋದು. ಏನು ಡಿಫ್ರೆನ್ಸ್ ಆಗಲ್ಲ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು 1 ಗಂಟು ಇಲ್ದಲೇ ಇರೋ ರೀತಿ ನೀಟಾಗಿ ಬ್ಯಾಟರ್ನ ಕಲಿಸ್ಕೊಂಡಿದ್ದೀನಿ. ನಾನು 1 ನಿಮಿಷ 2 ನಿಮಿಷ ನೀಟಾಗಿ 1-2 ನಿಮಿಷ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಕೇಕ್ ಹಾಕೋಕ್ಕೆ ಅಂದ್ಬಿಟ್ಟು ಮೋಲ್ಡುಗೆ ನಾನು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಗೋಧಿ ಹಿಟ್ಟಿಂದ ಗ್ರೀಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಟ್ರೇಗೆ ಕೇಕ್ ಮೋಲ್ಡ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ಕೇಕು ಅಂಟ್ಕೊಳ್ಳಲ್ಲ, ಬೇಕಾದಮೇಲೆ ಅಂಟ್ಕೊಳ್ಳಲ್ಲ. ಎಕ್ಸ್ಟ್ರಾ ಇರುವಂಥ ಪೌಡರ್ನ ತೆಗೆದುಬಿಡಬೇಕು. ಈಗ ನಾನು ನೋಡಿ ಕೇಕ್ ಪ್ಯಾಟರ್ ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಕೇಕ್ ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಎಲ್ಲ ಕೇಕ್ ಪ್ಯಾಟರ್ನೆಲ್ಲ ಹಾಕ್ಕೊಂಡು ಬೇಕಾದರೆ ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸು ಸಹ ಹಾಕ್ಕೋಬೋದು. ಅದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ನೇನು ಯೂಸ್ ಮಾಡಿಲ್ಲ. ಇವಾಗ ನಾನು ಬ್ಯಾಟರ್ನೆಲ್ಲ ಹಾಕ್ಕೊಂಡು ಇವಾಗ 1-2 ಸಲ ಟ್ಯಾಪ್ನ ಮಾಡಿ ಮೊದಲೇ ಪ್ರೀ ಹೀಟ್ ಮಾಡಿರುವಂಥ ಪಾತ್ರೆಗೆ ನಾನು ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು, ಸ್ಟ್ಯಾಂಡೋ ಇಲ್ಲ ಬಟ್ಲು ಇತ್ತು ಅಂದರೆ ಬಟ್ಲು ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಮೋಲ್ಡ್ನ ಇಡಬೇಕು. ನೋಡಿ, ಇದನ್ನು ನೀವು ಬೇಕಾದರೆ ಕುಕ್ಕರಲ್ಲೂ ಸಹ ಸೇಮ್ ಮೆಥಡೇ, ಆದರೆ ರಬ್ಬರು ಮತ್ತು ವಿಷಲ್ನ ಹಾಕಬಾರ್ದು. ಇವಾಗ ಇಟ್ಬಿಟ್ಟು ನಾನು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನಾನು ಕೇಕ್ನ ಬೇಕ್ ಮಾಡ್ತೀನಿ. 20 ನಿಮಿಷ ಆದಮೇಲೆ ನಾನು ಚೆಕ್ ಮಾಡ್ಕೊತೀನಿ ಕೇಕು ಕರೆಕ್ಟಾಗಿ ಬೇಕಾಗಿದೆಯಾ ಇಲ್ವಾ ಅಂತ. ನೀವು ಇದನ್ನು ಒಂದು ಟೂತ್ ಪಿಕ್ಕು, ಸ್ಪೂನು ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಟೂತ್ ಪಿಕ್ಕಲ್ಲಿ ನೋಡಿದ್ದೀನಿ, ನೋಡಿ ಹಿಟ್ಟು ಕೇಕ್ ಬ್ಯಾಟರು ಟೂತ್ ಪಿಕ್ಗೆ ಅಂಟಿದೆ, ಹಾಗಾಗಿ ಇನ್ನೂ ಬೇಕಾಗಬೇಕು, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇವಾಗ ನಾನು ತಿರ್ಗಾ ಲಿಡ್ಡನ್ನ ಕ್ಲೋಸ್ ಮಾಡಿ ಇನ್ನೂ ಒಂದು 8 ನಿಮಿಷದಿಂದ 10 ನಿಮಿಷ ಬೇಕಿಂಗ್ ಮಾಡಿದ್ದೀನಿ. ಇದು ಲೋ ಟು ಮೀಡಿಯಮ್ ಫ್ಲೇಮ್
ಹೈ ಫ್ಲೇಮ್ ಮಧ್ಯೆ ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡಬೇಕು. ಈಗ ನೋಡಿ ಹಿಟ್ಟು ಅಂಟುತ್ತಿಲ್ಲ. ನಾನು ಒಂದು 4ರಿಂದ 5 ಸಲ ಚೆಕ್ ಮಾಡ್ತಿದ್ದೀನಿ, ಎಲ್ಲ ಸೈಡು ಮಿಡಲ್ಲು ಸೈಡ್ಸ್ ಎಲ್ಲ ನೋಡ್ತಿದ್ದೀನಿ. ನೋಡಿ ಈಗ ಪರ್ಫೆಕ್ಟಾಗಿ ಬೇಕಾಗಿದೆ. ಟೂತ್ ಪಿಕ್ ಗಂಟಿಲ್ಲ ಅಂದರೆ ಕೇಕು ಬೇಕಾಗಿದೆ ಅಂತ ಅರ್ಥ. ಈಗ ನಾನು ಒಂದು 10 ನಿಮಿಷ ಬಿಟ್ಬಿಟ್ಟು ಈಗ ಕೇಕ್ನ ಮೋಲ್ಡಿಂದ ತೆಗಿತಾ ಇದ್ದೀನಿ. ಕೇಕ್ ಅಂತೂ ಸಖತ್ ಸಾಫ್ಟಾಗಿ ಸ್ಪಾಂಜಿಯಾಗಿ ಸಕ್ಕತ್ತಾಗಿತ್ತು. ಇದು ಮೇಲ್ಗಡೆ ವೈಟ್ ಏನು ಕಾಣಿಸ್ತಿದೆ ಅದು ಗೋಧಿ ಹಿಟ್ಟು ಗ್ರೀಸ್ ಮಾಡಿದ್ವಲ್ಲ ಅದು. ನೋಡಿ ಕೇಕ್ ಈ ರೀತಿ ಕಲರ್ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ. ಸಾಫ್ಟಾಗಿ ಸ್ಪಾಂಜಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ಸಹ ತೋರಿಸ್ತೀನಿ. ಟೇಸ್ಟು ಇದು ಒಂಥರ ಹೆಲ್ತಿ ಕೇಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದು ನಾವು ಮೈದಾ ಆಗಲಿ ಶುಗರ್ ಆಗಲಿ ಏನು ಬಳಸಿಲ್ಲ, ಹಾಗಾಗಿ ಹೆಲ್ತಿ ವೇಯಲ್ಲೇ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದರೆ ಎಣ್ಣೆ ಬದಲಿಗೆ ಮೆಲ್ಟೆಡ್ ಬಟರ್ನು ಸಹ ಹಾಕ್ಕೋಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.